ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ ಕೊನೆಯ ದಿನದಿಂದ ಮಾರ್ಚ್ ಮೊದಲ ವಾರದಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ಸಿಂಹರಾಶಿಯವರು ಗಳಿಸಲಿದ್ದೀರಿ. ಸಿಂಹರಾಶಿಯವರಿಗೆ ಮಾಸಿಕ ಭವಿಷ್ಯ ಮಾರ್ಚ್ 2026ರಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಸಿಂಹರಾಶಿಯವರಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ, ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಸಂಬಂಧಗಳಲ್ಲಿ ಏರಿಳಿತ ಮತ್ತು ಭರ್ಜರಿ ಧನ ಲಾಭವನ್ನು ಮಾರ್ಚ್ ತಿಂಗಳಲ್ಲಿ ನೋಡಲಿದ್ದೀರಿ. ಸಿಂಹರಾಶಿಯವರಿಗೆ ಫೆಬ್ರವರಿ ಎಂಡಿನಿಂದ ಮಾರ್ಚ್ ಕೊನೆಯವರೆಗೆ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ಶಿಕ್ಷಣದಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಫೆಬ್ರವರಿ ಕೊನೆಯ ದಿನದಿಂದ ಮಾರ್ಚ್ ತಿಂಗಳಲ್ಲಿ ಸ್ನೇಹಿತರೆ ಸಂಬಂಧಗಳಲ್ಲಿ ಏರಿಳಿತ ಕಂಡು ಬರಲಿದೆ, ಭರ್ಜರಿ ಧನ ಲಾಭವನ್ನು ನೋಡಲಿದ್ದೀರಿ. ಸಿಂಹರಾಶಿಯವರಿಗೆ ಮಾರ್ಚ್ 2026 ಒಂದು ವಿಶಿಷ್ಟ ತಿಂಗಳು ಅಂತಲೇ ಹೇಳಬಹುದು. ಒಂದು ಕಡೆ 11ನೇ ಮನೆಯಲ್ಲಿರುವ ಗುರು ಅತ್ಯುತ್ತಮ ಆರ್ಥಿಕ ಲಾಭ, ಸಾಮಾಜಿಕ ಯಶಸ್ಸು ಮತ್ತು ಮಹತ್ವಾಕಾಂಕ್ಷೆಗಳ ಈಡೇರಿಕೆಯ ಭರವಸೆಯನ್ನು ನೀಡಲಿದ್ದಾರೆ. ನಿಮ್ಮ ಜನಸಂಪರ್ಕವೇ ಈ ತಿಂಗಳು ನಿಮಗೆ ದೊಡ್ಡ ಆಸ್ತಿಯಾಗಲಿದೆ ಅಂತಲೇ ಹೇಳ್ಬೋದು. ಮತ್ತೊಂದೆಡೆ ನಿಮ್ಮ 7ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಗ್ರಹ ಸಂಚಾರಗಳು ಇರುವುದರಿಂದ ದೊಡ್ಡ ಸಮಾಗಮವೇ ನಡೆಯುತ್ತಿದೆ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯನು ರಾಹು ಮತ್ತು ಮಂಗಳನೊಂದಿಗೆ ಸೇರುತ್ತಿರುವುದರಿಂದ ವೈಯಕ್ತಿಕ ಜೀವನ ಮತ್ತು ದಾಂಪತ್ಯದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ನಿಮ್ಮ ಸಹಜವಾದ ನಾಯಕತ್ವ ಮತ್ತು ಅಹಂಕಾರದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಈ ತಿಂಗಳ ಮುಖ್ಯ ಸವಾಲು ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಈ ರೀತಿ ಇರಲಿದೆ ಸಿಂಹರಾಶಿಯವರ ಭವಿಷ್ಯ. ಇನ್ನು ಗ್ರಹ ಸಂಚಾರದಿಂದ, ಪ್ರಮುಖ ಗ್ರಹ ಪ್ರಭಾವದಿಂದ ಏನೆಲ್ಲ ಅನುಭವವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಯಾವ ಗ್ರಹಗಳು ಯಾವ ಪ್ರಭಾವವನ್ನು ಬೀರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಿಂಹರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರ. ಗ್ರಹ ಸೂರ್ಯ ನಿಮ್ಮ ರಾಶಿಯ ಅಧಿಪತಿ, ಸಂಚಾರದ ಸ್ಥಾನ ಬಂದು 6ನೇ ಮನೆಯ ನಂತರ 7ನೇ ಮನೆಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಸೂರ್ಯಗ್ರಹ ಅಂದರೆ ಶತ್ರುಗಳ ಮೇಲೆ ಜಯ, ನಂತರ ಸಂಬಂಧಗಳಲ್ಲಿ ಅಹಂಕಾರ ಹೆಚ್ಚಾಗಲಿದೆ. ಇನ್ನು ಗುರುಗ್ರಹ 11ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ಬೃಹತ್ ಆದಾಯ ಮತ್ತು ಜನಸಂಪರ್ಕ ಹೆಚ್ಚಾಗಲಿದೆ. ಇನ್ನು ಮಂಗಳ ಗ್ರಹ, ಮಂಗಳ ಯೋಗಕಾರಕ ಸ್ನೇಹಿತರೆ. ಯಾವ ರೀತಿ ಸಂಚಾರ ಅಂದರೆ 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯ ನಂತರ 7ನೇ ಮನೆಗೆ ಸ್ಥಳಾಂತರಗೊಂಡು ಸಂಚಾರವನ್ನು ಮಾಡಲಿದೆ. ವಿರೋಧಿಗಳ ಮರ್ದನ ನಂತರ ಸಂಗಾತಿಯೊಂದಿಗೆ ಕಲಹ ಉಂಟಾಗಲಿದೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ಬುಧ 7ನೇ ಮನೆಯಲ್ಲಿ ಕುಂಭದಲ್ಲಿ ವ್ಯಾಪಾರ, ಮಾತುಕತೆ ಮತ್ತು ವಾಣಿಜ್ಯ. ಇನ್ನು ಕೇತು 1ನೇ ಮನೆಯಲ್ಲಿ ಸಿಂಹದಲ್ಲಿ ಸಂಚಾರವನ್ನು ಮಾಡಲಿದೆ. ಆತ್ಮಸಂದೇಹ ಮತ್ತು ವೈರಾಗ್ಯ ಹೆಚ್ಚಾಗಲಿದೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಇದರಿಂದಾಗುವಂತಹ ಪ್ರಭಾವಗಳು ಸಿಂಹರಾಶಿಯವರಿಗೆ. ಇನ್ನು ಅದೇ ರೀತಿ ವ್ಯಾಪಾರ ವ್ಯವಹಾರದ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ಮಾರ್ಚ್ ತಿಂಗಳಲ್ಲಿ ನೋಡಲಿದ್ದೀರಿ ಸಿಂಹರಾಶಿಯವರು ಅಂದರೆ ಈ ತಿಂಗಳ ಮೊದಲಾರ್ಧವು ಸ್ಪರ್ಧೆಗಳನ್ನು ಎದುರಿಸಲು ಅದ್ಭುತವಾಗಿದೆ. ಸಿಂಹರಾಶಿಯವರಿಗೆ 6ನೇ ಮನೆಯಲ್ಲಿ ಮಂಗಳ ಚೆನ್ನಾಗಿರುವುದರಿಂದ ಮತ್ತು ಸೂರ್ಯನು ಅಲ್ಲೇ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆ. ನಿಮ್ಮ ವಿರೋಧಿಗಳನ್ನು ಕೆಲಸದ ಸ್ಥಳದಲ್ಲಿ ಸುಲಭವಾಗಿ ಸೋಲಿಸುವಿರಿ. ಕಾನೂನು ಹೋರಾಟಗಳಲ್ಲಿ ಜಯ ಸಿಗಲಿದೆ.
ಸಾಲದ ಹೊರೆ ಇಳಿಕೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ದೊರೆಯುವಂತಹ ಸಾಧ್ಯತೆ ಹೆಚ್ಚಿದೆ. ನೀವು ವೃತ್ತಿ ಜೀವನದಲ್ಲಿ ಅತ್ಯಂತ ಶಕ್ತಿಯುತವಾಗಿ ಕಾಣಿಸಿಕೊಳ್ಳಲಿದ್ದೀರಿ. ಅದೇ ರೀತಿ ಗ್ರಹಗಳ ಸಂಚಾರದಿಂದ ಗ್ರಹಗಳು 7ನೇ ಮನೆಗೆ ವ್ಯಾಪಾರ, ಪಾಲುದಾರಿಕೆ ಸೇರಿದಂತೆ ಸಹಭಾಗಿತ್ವದ ಮೇಲೆ ಗಮನ ಹರಿಸಬೇಕಾಗುತ್ತದೆ. ಇದು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾದಂತಹ ಸಮಯ. 11ನೇ ಮನೆಯಲ್ಲಿರುವಂತಹ ಗುರು ಲಾಭದಾಯಕದ ಒಪ್ಪಂದಗಳನ್ನು ತಂದರೂ 7ನೇ ಮನೆಯಲ್ಲಿರುವಂತಹ ರಾಹು ಮಂಗಳನ ಪ್ರಭಾವವು ನಂಬಿಕೆಗೆ ಅರ್ಹರಲ್ಲದ ಪಾಲುದಾರರನ್ನು ತರಬಲ್ಲದು. ಸ್ನೇಹಿತರೆ, ಮಾರ್ಚ್ ಕೊನೆಯ ದಿನಗಳು. ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಎಚ್ಚರಿಕೆ ವಹಿಸಿ. ಸಿಂಹರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಗ್ರಹ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಇನ್ನು ಅದೇ ರೀತಿ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಈ ತಿಂಗಳು ಅಂದರೆ ಫೆಬ್ರವರಿ ಕೊನೆಯ ದಿನದಿಂದ ಮಾರ್ಚ್ ತಿಂಗಳ. ಸ್ನೇಹಿತರೆ, ಆರ್ಥಿಕವಾಗಿ ಈ ವರ್ಷದ ಅತ್ಯುತ್ತಮ ತಿಂಗಳಲ್ಲಿ ಮಾರ್ಚ್ ತಿಂಗಳು ಒಂದು ಅಂತಲೇ ಹೇಳ್ಬೋದು. 11ನೇ ಮನೆಯಲ್ಲಿರುವ ಗುರುವು ಭರ್ಜರಿ ಧನ ಲಾಭವನ್ನು ತಂದುಕೊಡಲಿದ್ದಾರೆ. ಮುಖ್ಯ ವೃತ್ತಿಯ ಜೊತೆಗೆ ಉಪಕಸುಬುಗಳಿಂದ ಆದಾಯ ಹರಿದು ಬರಲಿದೆ. ಸ್ನೇಹಿತರು ಅಥವಾ ಹಿರಿಯ ಒಡ ಹುಟ್ಟಿದವರಿಂದ ಧನ ಸಹಾಯ ಅಥವಾ ಹೊಸ ಅವಕಾಶಗಳು ದೊರೆಯಲಿದೆ. ಆದಿಯಾಗುವ 8ನೇ ಮನೆಯಲ್ಲಿರುವ ಶನಿಯು ತೆರಿಗೆ, ವಿಮೆ ಅಥವಾ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಎಚ್ಚರಿಕೆ ನೀಡಲಿದ್ದಾರೆ. ಆದಾಯ ಚೆನ್ನಾಗಿದೆ ಎಂದು ಅತಿಯಾದ ಖರ್ಚನ್ನು ಮಾಡಬೇಡಿ. ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು. ಯಾಕಂದರೆ 7ನೇ ಮನೆಯ ಪ್ರಭಾವದಿಂದ ಸಂಗಾತಿಗಾಗಿ ಅಥವಾ ಸಾಮಾಜಿಕ ಸಮಾರಂಭಗಳಿಗಾಗಿ ಹೆಚ್ಚಿನ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಉಳಿತಾಯದ ಕಡೆಗೆ ಗಮನ ಹರಿಸಿ. ಸ್ನೇಹಿತರೆ, ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡಲಿದ್ದೀರಿ. ಅದು ಮುಂದಿನ ದಿನಗಳಲ್ಲಿ ಉಪಯೋಗ ಆಗ್ತದೆ ಅಂದರೆ ಮಾತ್ರ ಖರೀದಿ ಮಾಡಿ. ಸುಮ್ಮನೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು ಸಿಂಹರಾಶಿಯವರು. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಿದೆ ಗ್ರಹಗಳು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲಗಳಿವೆ. ಲಗ್ನದಲ್ಲಿರುವ ಕೇತುವು ಒಂದು ರೀತಿಯ ವೈರಾಗ್ಯ, ಮಾನಸಿಕ ಗೊಂದಲ ಅಥವಾ ಅಸ್ಪಷ್ಟ ಆಯಾಸವನ್ನು ಉಂಟು ಮಾಡಬಹುದು. ನೀವು ದೈಹಿಕವಾಗಿ ಇದ್ದರೂ ಮಾನಸಿಕವಾಗಿ ಎಲ್ಲೋ ಇದ್ದೀರಾ ಎಂಬ ಭಾವನೆ ನಿಮಗೆ ಕಾಡಬಹುದು. 8ನೇ ಮನೆಯ ಶನಿಯ ಪ್ರಭಾವದಿಂದ ಹಳೆಯ ಮೂಳೆ ಅಥವಾ ಹಲ್ಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಮರುಕಳಿಸಬಹುದು. ಸೊ ಹಾಗಾಗಿ ಸಾಕಷ್ಟು ಎಚ್ಚರಿಕೆ ವಹಿಸಿ. ಮಾರ್ಚ್ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಸೂರ್ಯನು ರಾಹುವನ್ನು ಎದುರಿಸುವುದರಿಂದ ಉಷ್ಣದ ಸಮಸ್ಯೆಗಳು ಕಾಡಬಹುದು. ರಕ್ತದೊತ್ತಡ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಸ್ನೇಹಿತರೆ, ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಈ ತಿಂಗಳು ನಿಮಗೆ ಬಹಳ ಮುಖ್ಯ. ಈ ತಿಂಗಳು ನಿಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ಅತಿಯಾದ ಒತ್ತಡವು ದೈಹಿಕ ಕಾಯಿಲೆಗೆ ನೇರ ಕಾರಣವಾಗಬಹುದು. ಸೊ ಹಾಗಾಗಿ ಅತಿಯಾದ ಒತ್ತಡವನ್ನು ಕಡಿಮೆ ಮಾಡಿ. ಪ್ರತಿದಿನ 45 ನಿಮಿಷಗಳ ಕಾಲ ಸ್ನೇಹಿತರೆ ವಾಕಿಂಗ್ ಮಾಡುವುದು, ಮೆಡಿಟೇಷನನ್ನು ಮಾಡುವುದು, ವ್ಯಾಯಾಮವನ್ನು ಮಾಡುವುದು, ಧ್ಯಾನವನ್ನು ಮಾಡುವುದು ಇದು ಬಹಳ ಮುಖ್ಯ. ಇದೇ ನಿಮಗೆ ಮುಖ್ಯವಾದ ಔಷಧಿ ಅಂತಲೇ ಹೇಳ್ಬೋದು. ಉಷ್ಣದ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಚೆನ್ನಾಗಿ ನೀರನ್ನು ಕುಡಿಯಿರಿ ಸ್ನೇಹಿತರೆ. ನೀರಿನಂಶ ಇರುವಂತಹ ಹಣ್ಣು ತರಕಾರಿಗಳನ್ನು ಚೆನ್ನಾಗಿ ಸೇವಿಸುವುದು ಬಹಳ ಮುಖ್ಯ. ಸೊ ಹಾಗಾಗಿ ಸಿಂಹರಾಶಿಯವರು ನಿಮ್ಮ ಹೆಲ್ತ್ ಬಗ್ಗೆ ಒಂದು ಗಮನ ಹರಿಸಿ ಅಂತ ಹೇಳ್ತಾ, ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಸಪ್ತಮ ಭಾವವು ಗ್ರಹಗಳ ದಾಳಿಗೆ ಒಳಗಾಗುತ್ತಿದೆ. ಅವಿವಾಹಿತರಿಗೆ ಹಠಾತ್ ಪ್ರೇಮ ಸಂಬಂಧಗಳು ಏರ್ಪಡಬಹುದು. ಅಂದರೆ ಮದುವೆ ಏರ್ಪಡಬಹುದು ಪ್ರೇಮ ಸಂಬಂಧದಲ್ಲಿ ಇದ್ದವರಿಗೆ. ಆದರೆ ಇದು ಸ್ವಲ್ಪ ಅಸ್ಥಿರವಾಗಿರುವ ಸಾಧ್ಯತೆ ಇದೆ. ನೀವು ವಿಭಿನ್ನ ಹಿನ್ನೆಲೆಯ ವ್ಯಕ್ತಿಗಳ ಕಡೆಗೆ ಆಕರ್ಷಿತರಾಗಬಹುದು ಸ್ನೇಹಿತರೆ. ಸೊ ಹಾಗಾಗಿ ವಿವಾಹಿತರಿಗೆ ಇದು ಒಂಥರ ಪರೀಕ್ಷೆಯ ಸಮಯ. ಅಹಂಕಾರ, ಮಂಗಳ, ಕೋಪ ರಾಹುವನ್ನು ಸೃಷ್ಟಿಸಲಿದೆ. ಗೊಂದಲ ಸ್ನೇಹಿತರೆ, ಅಂದರೆ ಸೂರ್ಯ ಅಹಂಕಾರವನ್ನು ಸೃಷ್ಟಿಸಲಿದೆ, ಮಂಗಳ ಕೋಪವನ್ನು ಹೆಚ್ಚಿಸಲಿದೆ, ರಾಹು ಗೊಂದಲವನ್ನು ಹೆಚ್ಚಿಸಲಿದೆ. ಒಂದೇ ಮನೆಯಲ್ಲಿ ಇರುವುದರಿಂದ ಸ್ಫೋಟಕ ವಾದ ವಿವಾದಗಳು ನಡೆಯಬಹುದು. ಸಂಗಾತಿಯು ಬಂಡಾಯ ಎದ್ದಂತೆ ಕೋಪದಿಂದ ಸಾಕಷ್ಟು ಅನುಭವ ಆಗ್ಬೋದು ನಿಮಗೆ ಸ್ನೇಹಿತರೆ. ಸಣ್ಣ ಪುಟ್ಟ ಮನಸ್ತಾಪದಿಂದಲೇ ದೊಡ್ಡ ಜಗಳವಾಗಬಹುದು, ವಾದ ವಿವಾದಗಳು ನಡೆಯಬಹುದು ಅಥವಾ ಹೆಚ್ಚಿನ ಸ್ವಾತಂತ್ರ್ಯ ಬಯಸಿದಂತೆ ಅನ್ನಿಸಬಹುದು.
ಸಿಂಹ ರಾಶಿಯವರಾದ ನೀವು ನಿಮ್ಮ ಹೆಮ್ಮೆಯನ್ನು ಬದಿಗಿಟ್ಟು ಶಾಂತವಾಗಿರುವುದು ಮುಖ್ಯ. ಗುರುವು 7ನೇ ಮನೆಯನ್ನು ನೋಡುವುದರಿಂದ ನೀವು ವಿವೇಚನೆಯಿಂದ ವರ್ತಿಸಿದರೆ ಸಮಸ್ಯೆಗಳು ಬಗೆಹರಿಯುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಮದುವೆ ಯೋಗ ಕೂಡ ಇದೆ ಸ್ನೇಹಿತರೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ತಿಂಗಳಲ್ಲೇ ಮುಕ್ತಿಯನ್ನು ಪಡೆಯಲಿದ್ದೀರಿ ಅಂತಲೇ ಹೇಳ್ಬೋದು. ಆದಷ್ಟು ವಾದ ವಿವಾದಗಳಿಂದ ದೂರವಿದ್ದರೆ ಒಳಿತು. ಅದು ಮನೆಯಲ್ಲಾಗಲಿ, ನಿಮ್ಮ ವೃತ್ತಿ ಜೀವನದಲ್ಲಾಗಲಿ, ವ್ಯಾಪಾರ ವ್ಯವಹಾರದಲ್ಲಾಗಲಿ ಆದಷ್ಟು ಸಮಸ್ಯೆಗಳು ಎದುರಾದಲ್ಲಿ ಸ್ನೇಹಿತರೆ ವಾದ ವಿವಾದಗಳಿಂದ ದೂರವಿದ್ದರೆ ಒಳಿತು ಅಂತ ಹೇಳ್ತಾ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಗ್ರಹಗಳ ಪ್ರಭಾವದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳಿಗೆ 5ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿದೆ ಸ್ನೇಹಿತರೆ. ನಿಮ್ಮ ಬುದ್ಧಿಶಕ್ತಿ ಚುರುಕಾಗಿರುತ್ತದೆ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿಯನ್ನು ತೋರಿದಿರಿ. ಆದರೆ ಸಾಮಾಜಿಕ ವಲಯ ಮತ್ತು ಸ್ನೇಹ ಬಳಗವು ನಿಮ್ಮನ್ನು ಓದಿನಿಂದ ದೂರ ತಳ್ಳಬಹುದು. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಸ್ನೇಹಿತರೆ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಸ್ನೇಹ ಬಳಗವಾಗಲಿ, ಸಾಮಾಜಿಕ ವಲಯ ಆಗಲಿ ಸ್ನೇಹಿತರೆ ಆದಷ್ಟು ಕಡಿಮೆ ಸಂಬಂಧವನ್ನು ಹೊಂದುವುದು ಬಹಳ ಮುಖ್ಯ. ನಿಮ್ಮ ಓದಿನ ಮೇಲೆ ಪ್ರಾಬ್ಲಮ್ ಬೀಳ್ತಾ ಇದೆ ಅಂತಂದಾಗ ಆದಷ್ಟು ದೂರ ತಳ್ಳುವುದು ಉತ್ತಮ. ಕಚೇರಿ ಅಥವಾ ಕಾಲೇಜು ಕಾರ್ಯಕ್ರಮಗಳಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳುವುದರಿಂದ ಅಧ್ಯಯನದ ಮೇಲೆ ಪರಿಣಾಮ ಬೀರಬಹುದು. ಲಗ್ನದ ಕೇತುವು ನಿಮ್ಮ ಗುರಿಯ ಬಗ್ಗೆ ಆಗಾಗ ಗೊಂದಲ ಮೂಡಿಸಬಹುದು. ನಿಯಮಿತ ವೇಳಾಪಟ್ಟಿಯನ್ನು ಅನುಸರಿಸುವುದು ನಿಮ್ಮ ಯಶಸ್ಸಿನ ಗುಟ್ಟಾಗಿರುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಡಿ, ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತ ಹೇಳ್ತಾ, ಇನ್ನು ಏನೇ ಸಮಸ್ಯೆಗಳು ಬಂದಿದ್ದಲ್ಲಿ ವೈದಿಕ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಮಾರ್ಚ್ ತಿಂಗಳಲ್ಲಿ ತಪ್ಪದೆ ಈ ಪರಿಹಾರಗಳನ್ನು ಅನುಸರಿಸಿ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ಪ್ರಾಬ್ಲಮ್ ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸಂಬಂಧಗಳಲ್ಲಿನ ಉದ್ವೇಗವನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಿಂಹರಾಶಿಯವರು ಈ ತಿಂಗಳು ಅನುಸರಿಸಬೇಕಾದ ಪರಿಹಾರದ ಕ್ರಮಗಳನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸೂರ್ಯ ನಮಸ್ಕಾರವನ್ನು ಮಾಡಿ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯನು ಈ ತಿಂಗಳು ಸ್ವಲ್ಪ ಬಲಹೀನನಾಗಿರುವುದರಿಂದ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಿ. ಸೂರ್ಯನಿಗೆ ನೀರನ್ನು ಅರ್ಪಿಸುವುದು, ಸ್ವಲ್ಪ ನೀರಿನೊಳಗಡೆ ಸ್ವಲ್ಪ ಕುಂಕುಮವನ್ನು ಬೆರೆಸಿ ಸ್ನೇಹಿತರೆ ಅಗ್ರ್ಯವನ್ನು ನೀಡುವುದು ಬಹಳ ಮುಖ್ಯ. ಇದರಿಂದ ಮನೆಯಲ್ಲಿರುವಂತಹ ಕಲಹಗಳು ಮತ್ತು ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಗಣೇಶನ ಆರಾಧನೆ ಮಾಡುವುದು. ಲಗ್ನದ ಕೇತುವಿನಿಂದ ಉಂಟಾಗುವ ಗೊಂದಲ ನಿವಾರಿಸಲು ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ. ಇದು ಅಡೆತಡೆಗಳನ್ನು ನಿವಾರಿಸುತ್ತದೆ. ಅದೇ ರೀತಿ ನೀಲಿ ಕಪ್ಪು ಬಣ್ಣದ ಬಳಕೆ ಬೇಡ ಸ್ನೇಹಿತರೆ. ಈ ತಿಂಗಳು ಮಾರ್ಚ್ ತಿಂಗಳಿನಲ್ಲಿ ಶನಿ ಪ್ರಭಾವ ಮತ್ತು ರಾಹು ಪ್ರಭಾವ ಜಾಸ್ತಿ ಇರುವುದರಿಂದ, ಹೆಚ್ಚಾಗಿರುವುದರಿಂದ ಮುಖ್ಯ ಕೆಲಸಗಳಿಗೆ ಹೋಗುವಾಗ ನೀಲಿ ಅಥವಾ ಕಪ್ಪು ಬಣ್ಣದ ಕಡು ಕಪ್ಪು ಅಥವಾ ನೀಲಿ ಕಡು ಬಣ್ಣದ ಸ್ನೇಹಿತರೆ ಬಟ್ಟೆಗಳನ್ನು ಧರಿಸಿ ಹೋಗಬೇಡಿ. ಹೋಗಿರುವ ಕೆಲಸ ಸಕ್ಸಸ್ ಆಗಲ್ಲ. ಸೊ ಹಾಗಾಗಿ ಇದರ ಬಗ್ಗೆ ಒಂದು ಗಮನವಿರಲಿ. ಇನ್ನು ದಾಂಪತ್ಯ ಶಾಂತಿಗಾಗಿ ಮನೆಯಲ್ಲಿ ಕಲಹಗಳು ಆಗುತ್ತಿದ್ದರೆ ಶುಕ್ರವಾರದಂದು ದೇವಸ್ಥಾನಕ್ಕೆ ಸಿಹಿ ಪದಾರ್ಥವನ್ನು ಅರ್ಪಿಸಿ. ಸಂಗಾತಿಯ ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಅಂದರೆ ದುಡುಕಿನ ಮಾತುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು. ಸೊ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರು ಸಿಂಹರಾಶಿಯವರು ಫಾಲೋ ಮಾಡೋದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಸ್ನೇಹಿತರೆ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಓಂ ನಮಃ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ, ಶಿವನ ಅನುಗ್ರಹದಿಂದ, ದುರ್ಗಾದೇವಿಯ ಅನುಗ್ರಹದಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ಗಳಿಸಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.